ದಿನ ಏನು ಒಂದು ನಮ್ಮ ಮಾದಿಗ ಮೀಸಲಾತಿಯ ಒಂದು ಸಭೆ ಸೇರಿದ್ದೀವಿ. ಇದು ನಮ್ಮ ಮುಂದಿನ ಭವಿಷ್ಯದ ಒಂದು ಚಿಂತನೆ ಅಂತ ನಾವು ಯಾಕಂದರೆ ಹಲವಾರು ವರ್ಷಗಳಿಂದ ಹಲವಾರು ಮುಖಂಡರು ನಮ್ಮ ಬೇರಾಂಬೇಡ್ಕರ್ಗೆ ಅದಕ್ಕೆ ಶ್ರಮ ಹಾಕಿ ಇವತ್ತು ಒಂದು ನಾಗಮೋಹನ್ ಉಪವಾಸ ಅನ್ನತಕ್ಕಂಥ ವರದಿ ತಯಾರಾಗಿದೆ. ಅದರ ಬಗ್ಗೆಯೂ ಅನುಮಾನ ಬಿದ್ದು ಇವತ್ತು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ. ನಾವಾದರೂ ಈ ಮುಂದಿನ ಪೀಳಿಗೆಗೋಸ್ಕರ ಏನೋ ಬೇಜಾರಾಗಿರ್ಬೋದು, ನಮ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಬಡಿದ್ರು ಬೈದರು ಅಂದರು ಅಂತ. ಆದರೆ ಅವ್ರಿಗಿಂತ ಶ್ರಮ ಹಾಕಿರೋ ಜನನೂ ಅವರು, ಕೆಲವು ಓದದೇ ಇದ್ದವರು ಅವರು. ಅನೇಕ ಸಾರಿ ನಾವೇ ಹೋಗಿರೋದು, ಏನೋ ಆ ಸಂದರ್ಭಕ್ಕೆ ತಕ್ಕಂತೆ ಇದಾಗಿರ್ತದೆ. ಅದ್ರ ಬಗ್ಗೆ ನಾವು ಬೇಜಾರು ಮಾಡ್ಕೊಂಡೆ. ಇನ್ನು ಮುಂದೆ ಏನು ಈ ಜನಾಂಗದ ಬಗ್ಗೆ, ನಾವು ಈ ಜನಾಂಗದ ಹುಟ್ಟಿರೋದಕ್ಕೆ ನಮ್ಮಿಂದ ಜನಾಂಗಕ್ಕೆ ಏನು ಸಹಾಯ ಆಗುತ್ತೆ ಅದನ್ನು ಮಾಡ್ತಕ್ಕಂಥ ಕರ್ತವ್ಯ ನಾವಿವತ್ತು ಸೇರಿದ್ದೀವಿ. ಅದನ್ನು ನಾವು ಪಾಲನೆ ಮಾಡ್ತೀವಿ. ಈಗ ಮೀಸಲಾತಿ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ 100 ಜಾತಿ ಇದ್ದಾಗ ನಮ್ಮಲ್ಲಿ ಲೆಕ್ಕಾಚಾರವಾಗಿ ಈ 2 ಜನ ಅಂದರೆ ಒಲೆರು ಮದುವೆ ಇಬ್ಬರೇ, ಬೇರೆಯವ್ರನ್ನ ಹೇಳಲ್ಲ. ಅದರಲ್ಲಿ ಕೆಲವರು ವಿಚಾರ ಬಂದಾಗ ಟಚಬಲ್ ಆ್ಯಂಡ್ ಅನ್ಟಚಬಲ್ ಅಂತ. ಟಚಬಲ್ ಅಂದರೆ ಗೋವೀಸು, ಲಂಬಾಣೀಸು, ಕೊರ್ಮ, ಕೊಚ್ಚ ಅವರೇ ಟಚಬಲ್. ಅನ್ಟಚಬಲ್ ಅಂದರೆ ಲೆಫ್ಟ್ ರೈಟು ಅಂದರೆ ಅನ್ಟಚಬಲ್. ಈಗ ವಿಶೇಷವಾಗಿ ಎಲ್ಲ ಕಡೆ SC ST ಅಂತಂದರೆ ಬರೀ ಒಲೆರು ಮದುವೆ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಯಾರು ಹೇಳೋದು, ಅವ್ರಿಗೆ ಮೀಸಲಾತಿ ಅವಶ್ಯಕತೆಯೇ ಇಲ್ಲ. ಅದು ಸರ್ಕಾರ ಹಿಂದೆ ಮಾಡಿದಂಥ ಒಂದು ಅವೈಜ್ಞಾನಿಕವಾದಂಥ ಒಂದು ಆದೇಶ ಇವತ್ತು ನಮಗೆ ಅದು ತೊಂದರೆ ಆಗ್ತದೆ. ಅದರಿಂದ ನಾನಾದರೂ ಎಲ್ಲ ಮುಖಂಡರಿಗೆ ಹೇಳ್ತಕ್ಕಂಥ ಒಂದು ವಿಚಾರ ಏನಂದರೆ, ಯಾರ ಬಗ್ಗೆಯೂ ಬೇಜಾರು ಮಾಡ್ತಾರೆ. ನಾವು ಈ ಜನಾಂಗದಲ್ಲಿ ಮುಂಚೂಣಿದ್ದೀವಿ. ತಕ್ಷಣಕ್ಕೆ ಈ ತಾಲೂಕು ನಾವೆಲ್ಲರೂ ಅವರವ್ರ ಬೂತ್ ಮಟ್ಟದಲ್ಲಿ, ಅವರವರ ಏರಿಯಾಗಳಲ್ಲಿ, ಅವರವ್ರ ಕಾಲೋನಿಗಳಲ್ಲಿ ಅವರವರೇ ಸೆಪ್ರೇಟ್ ಮಾಡಿದ್ರೆ ಒಂದು ಸಾರಿ ಬೇಕಾದರೆ ನಾನು ಬರ್ತೀನಿ, ಆಮೇಲೆ ಏನು ಅದಕ್ಕೇನು ವೆಹಿಕಲ್ ಬೇಕಾಗಿರೋದು ಓಡಾಡೋಕ್ಕೆ ಇರುತ್ತೆ ಅದೆಲ್ಲ ವ್ಯವಸ್ಥೆಯೂ ಮಾಡೋಣ. ಸ್ನೇಹಿತರವರೇ ಎಲ್ಲ ನಮ್ಮಲ್ಲಿ ಚೆನ್ನಾಗಿರೋ ಇವತ್ತು ಜಾಸ್ತಿ ಜನ ಬೆಟ್ಟುಡು ಇರೋರು ಇದ್ದಾರೆ, ಎಲ್ಲ ಮಾಡೋಣ. ಒಂದೊಂದು ಗ್ರಾಮಕ್ಕೆ ಒಂದೊಂದು ಕಾಲೋನಿಗೆ ಹೋಗಿ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಎಲ್ಲ ಒಂದು ಮಗುವಿನಿಂದ ಹಿಡಿದು 99 ಮುದುಕರವರೆಗೂ ಈ ಪದ ಏನು ಆದಿ ಕರ್ನಾಟಕ ಬೇಡ, ಆದಿಜಾಂಬವ ಬೇಡ, ಅದು ಬೇಡ, ಇದು ಬೇಡ, ಏನು ಮಾದಿಗ ಅನ್ನೋದೇ ಬರಬೇಕು. ಅದರಿಂದಲೇ ನಾವು ಒಂದು ಮುಂಚೂಣಿ ಬರೋಕ್ಕೆ ಸಾಧ್ಯ ಅಂತ ಹೇಳಿ ನಾವು ಎಲ್ಲರಿಗೂ ಮನವರಿಕೆ ಮಾಡ್ತೀವಿ. ಮೇಲಾಗಿ ನೊಂದು ನೋವನ್ನು ನೋಯದವರು ಎತ್ತ ಬರಲರು ಅಂತ ಒಂದು ಮಾತು. ನೊಂದಿರೋರಿಗೆ ಗೊತ್ತು ಆ ಬಾಧೆ ಏನು. ಈಗ ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳಿದಂಥ ಒಂದೊಂದು ಮಾತು ಕೂಡ ಭಾಳ ಅರ್ಥಗರ್ಭಿತವಾದದ್ದು. ಮತ್ತು ನಮ್ಮ ರಸಮಣ್ಣವರು, ಯರಮಣ್ಣವರು, ಮತ್ತು ನಮ್ಮ ನಾಗೇಶ್ ಅವರು, ಕಿರಣವರು, ಯರಮಣ್ಣವರು ಇವೆಲ್ಲ ಏನಂತಂದರೆ, ಗಾಯ ಆಗಿದೆ, ಅದರ ಮೇಲೆ ಮತ್ತೊಂದು ಸಲ ಚುಚ್ಚಿದ ಗಾಯ ನೋವಾಗದೆ ಹೊರತು ನನಗೆ ಈ ನೋವನ್ನು ಅನುಭವಿಸಿ ಈ ಸಮಾಜ ನೆಲ ಕಚ್ಚಿ ಹೋಗಿದೆ. ಏನೂ ಬೇಡಪ್ಪ ಸತ್ತಿಗೆಲ್ಲ ಪ್ರಾಣ ಹೋಗೋತಕ್ಕ ಬದುಕಿದ್ರು ಸಾಕು ಅನ್ನೋ ಸ್ಟೇಜಿಗೆ ಬಂದಿರತಕ್ಕಂಥ ನೋವನ್ನು ಅನುಭವಿಸಿರ್ತಕ್ಕಂಥ ಈ ವರ್ಗಕ್ಕೆ ಸರ್ಕಾರವೋ ಕೋರ್ಟು ಏನು ಒಂದು ಆದೇಶ ಕೊಟ್ಟು ಇದು ಕೂಡ ತುಳಿದು ನೆಲ ಕಚ್ಚೋದು ಬಂದು ಸಮಾಜಕ್ಕೆ ಸ್ವಲ್ಪ ಶಕ್ತಿ ಬರಲಿ. ಇವರಲ್ಲಿ ವಿಚಾರವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ. ಇವರು ಸರಿಸಮಾನವಾಗಿ ಸಮಾಜದಲ್ಲಿ ಎಲ್ಲರೂ ಕಾಣಬೇಕಾಗ್ತದೆ. ಇವ್ರನ್ನೂ ಕೂಡ ಮೇಕೆ ಕುರಿ ದನಗಳಂತೆ ನೋಡೋದು ಭಾಳ ಅಸಂಸ್ಕೃತವಾದಂಥ ದಿಕ್ಕಿದು. ಇವತ್ತಿನ ಸಮಾಜಕ್ಕೆ ಇಂಥ ಒಂದು ಹೀನ ಸ್ಥಿತಿ. ಮಾದಿಗ ಅಂದ್ಕೊಂಡು ಏನಾಗೋಯ್ತು ಅದರಲ್ಲಿ, ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಚಂದ್ರಬಾಬು ದೇವರು ಬಂದಾನ, ಲಿಂಗಾಯತ ಅಂತ ಅದೇನು ಏನದ್ರಲ್ಲಿ ವಿಶೇಷ ಏನಿದೆ? ಏನೂ ಇಲ್ಲ. ಯಾರೋ ಇಟ್ಟಿದ್ದಾರೆ. ಆ ಸಮಾಜಕ್ಕೆ ಹೆಸರೇ ಒಂದು ಕಳಂಕ ಅಂತ ತಿಳ್ಕೊಂಡಿದ್ರೆ ಅದರಂಥ ಮೂರ್ಖತರ ಬೇರೊಂದು ಎಲ್ಲಿದೆ? ವಿದ್ಯಾವಂತರಿಲ್ವ, ವಿಚಾರವಂತರಿಲ್ಲ, ಜ್ಞಾನಿಗಳಿಲ್ವ, ರೈತರಿಲ್ವ, ಉದ್ಯಮಗಳಿಲ್ವ, ಯಾರಿಲ್ಲ? ಎಲ್ಲ ಇದ್ದಾರೆ. ಆ ಭಾಷೆ 3 ಅಕ್ಷರಕ್ಕೆ ಇಷ್ಟೊಂದು ಬಾಧೆ ಬಿದ್ದರೆ ಇನ್ನು ಉಳಿದ ಮೇಲೆತ್ತತಕ್ಕಂಥ ದಿನಗಳು ಬಂದರೆ ಯಾವ ರೀತಿ ನಾವು ಬೆಳಿಬೋದು ಅನ್ನೋದನ್ನು ಉಳಿಸಿದಾಗ ನಮ್ಮ ಸ್ನೇಹಿತರು ಹೇಳ್ತಕ್ಕಂಥ ಒಂದೊಂದು ಅದ್ಭುತವಾದಂಥ ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಕಾರಣ ನಾನು ಮೊದಲೇ ಹೇಳಿದೆ, ನೋವನ್ನು ನೊಂದಿರೋನಿಗೆ ಗೊತ್ತು ಆ ಬಾಧೆ ಅಂತ. ಆ ನೊಂದಿರೋವಾಗ ಮತ್ತಿನ್ನೂ ಸತಿ ಅವನ ಮೇಲೆ ಕಾಲಿಕ್ಕೆ ಬೇಡ. ಇದು ಪ್ರಾಮಾಣಿಕ ನಿಷ್ಠೆಯಿಂದ ಈ ಸಮಾಜಕ್ಕೆ ಎಷ್ಟೋ ಜನರೇಷನ್ ಹೊಟ್ಟೋಗ್ಬಿಡಿದೆ, ಮಾದಿಯರೆಲ್ಲ ಹೊಟ್ಟೋಗ್ಬಿಡಿದ್ರೆ ಅವರು
ಆ ಮಟ್ಟಕ್ಕೆ ಹೋಗಿ ಬೆಳೆದಿರಬೇಕಾದ್ರೆ ಅಂಬೇಡ್ಕರ್ ಆಗ್ಬೋದು, ಜಗ್ಗಿ ಇರ್ಬೋದು, ಅವತ್ತಿನ ಸ್ಥಿತಿ ಏನಾಗಿತ್ತು ಅನ್ನೋದನ್ನು ನೆನೆಸ್ಕೊಂಡ್ರೆ ಈ ಜನಕ್ಕೆ ನಾವು ಅನುಭವ ತೀರ್ಸೋಕ್ಕಾಗಲ್ಲ. ಇವತ್ತು ಆಯೋಗದ ವರದಿಯನ್ನು ಮೇ 5ರಿಂದ 17ವರೆಗೂ ಮನೆ ಮನೆ ಸಮೀಕ್ಷೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಮತ್ತು 17 ನಂತರ 19ರಿಂದ 21ಕ್ಕೆ ಈ ಬಿಟ್ಟು ಹೋದಂಥ ಮನೆಗಳವಲ್ಲ, ಎಲ್ಲರ ಈಗ ಸಮೀಕ್ಷೆ ಬಂದಾಗ ಅವ್ರು ಇರಲ್ಲ ಅಂಥವು 19ರಿಂದ 21ಕ್ಕೆ ಹಾಕೊಂಡವ್ರೆ. ಅದರ ಬಗ್ಗೆ ನಿಖರವಾಗಿ ಮಾಹಿತಿ ಬರೆಸಬೇಕು. ಆ ದಿನ ಆಯಾ ಪಂಚಾಯತಿಲಿ ಲಿಪಿಕರು ಅವರು ಸಮೀಕ್ಷೆ ಮಾಡೋಕ್ಕೆ ಬಂದಾಗ ಆ ಸಮುದಾಯದವರು ಹೋಗಬೇಕು. ಮತ್ತು ಇತರ ವಿಚಾರಗಳು ಏನು ಕಾರ್ಯಕ್ರಮ ಮಾಡಬೇಕು, ಇದೊಂದು ಯಶಸ್ವಿಗೋಸ್ಕರ ಏನು ಮಾಡಬೇಕು ಅಂತ ಇದೊಂದು ಕಾರ್ಯಕ್ರಮ ಕರೆದವ್ರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ನೊಂದ ಕುಟುಂಬ ಅಂದರೆ ಮಾದಿಗರೆ, ಅತಿ ಬಡವರಿರೋದು ಮಾದಿಗರೆ ಅಂತ. ಇವತ್ತು ಸರ್ವೇನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಜಾಸ್ತಿ ಇದ್ದಾರೆ ಅಂತ ಸರ್ವೆ ಮಾಡಿದಾಗ ಆ ರಿಸಲ್ಟ್ ನಮಗೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಮ್ಮ ಅಂತಂದರೆ ನಮ್ಮ ಒಡ್ರು, ಗೋವಿಗಳು, ಲಂಬಾಣಿ ಇವರೆಲ್ಲ ಸೇರಿಕೊಂಡು ಕುತಂತ್ರ ಮಾಡಿಬಿಟ್ಟು ಏನು ಇಲ್ಲ ಇವರೇ ಜಾಸ್ತಿ ಇದ್ದಾರೆ, ಸುಳ್ಳು ಬರ್ಸವ್ರೆ ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲ ಸಲ್ಲದ ಕುತಂತ್ರವನ್ನು ನಡೆಸಿ ಇವತ್ತು ಸರ್ವೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಂಧುಗಳೇ, ಏನು ನಾವೆಲ್ಲ ಒಗ್ಗೂಡಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಜಾಸ್ತಿ ಇದ್ದಾರೆ, SC/ST ನಂಬರ್ 1 ಜನಸಂಖ್ಯೆ ಅಂತ ಬಂದಿದೆ. ಅದಕ್ಕೆ ನಾವು ಪ್ರತಿ ತಂತ್ರ ರೂಪಿಸ್ಕೊಂಡು ಮನೆ ಮನೆಗೂ ನಾವೆಲ್ಲ ಹೋಗಿ, ಹಳ್ಳಿಗೂ ಹೋಗಿ, ಕುಗ್ರಾಮಕ್ಕೂ ಹೋಗಿ ನಾವಲ್ಲೇ ವಾಸ ಮಾಡಿ ಆ ಬಂದಂಥ ಸರ್ಕಾರಿ ನೌಕರರಿಗೆ ಸಲಹೆ ಕೊಟ್ಕೊಂಡು ನಾವು ಮಾದಿಗ ಅಂತಲೇ ನಾವು ನಮೂದಿಸಬೇಕು. ಆದಿ ಕರ್ನಾಟಕ ಬೇಡ, ಯಾವ ಜಾತಿನೂ ಬೇಡ, ಮಾದಿಗ ಅಂತಲೇ ನಾವು ಕಲಂ ನಂಬರ್ 8ರಲ್ಲಿ ನಾವು ನಮೂದಿಸಿ 61ರಲ್ಲಿ ನಮೂದಿಸಿ ನಾವು ಮಾದಿಗ ಅಂತಲೇ ಕೊಟ್ಟಾಗ ನಮ್ಮ ಜನಸಂಖ್ಯೆ ಕರೆಕ್ಟಾಗಿ ಸಿಗ್ತದೆ, ಇನ್ನೂ ಜಾಸ್ತಿ ಸಿಗ್ತದೆ. ಅವ್ರು ಹೇಳ್ದೆ ಏನು ಕುತಂತ್ರ ಮಾಡ್ತಾ ಇದ್ದಾರೆ ಮಂತ್ರಿಗಳು ಕೆಲವರು, ಆ ಕುತಂತ್ರತನಕ್ಕೆ ನಮ್ಮ ಮಾದಿಗ ಜನಾಂಗ ಉತ್ತರ ಕೊಡ್ತದೆ. ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಇದ್ದೀವಿ ಅಂತ ಇನ್ನು ಮತ್ತೊಮ್ಮೆ ತೋರ್ಸೋಕ್ಕೆ ನಮಗೆ ಅವಕಾಶ ಬಂದಿದೆ. ಆ ಯುದ್ಧ ಪರೀಕ್ಷೆಯಲ್ಲಿ ನಾವು ಮಾದಿಗರು ಗೆಲ್ತೀವಿ, ನಮಗೆ ಅಧಿಕಾರ ಸಿಕ್ಕೇ ಸಿಗ್ತದೆ ಅಂತ ನಾನು ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಬಂದ ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.